ರಿಮೋಟ್ ಈ ಕೋತಿ ಕೈಲಿದ್ಯಾ? ದೀಕ್ಷಿಪುಟ್ಟ ಅಗ್ನಿ ಸಾಕ್ಷಿಸ್ತಿರಲ್ಲ, ರಿಮೋಟ್ ಹೆಂಗ್ ಕಿತ್ಕೊಳ್ಳೋದು? ರಿಮೋಟ್ ವರ್ಕ್ ಆಗ್ತದ್ಯಾ? ಎಲ್ಲಿ ಕೊಡು ನೋಡೋಣ. ಹೋಗು, ರಿಮೋಟ್ ಕಿತ್ಕೋಬೇಕಂತ ಪ್ಲಾನ್ ಮಾಡ್ತಿದ್ದೀನಿ. ನನ್ ತಂಗಿ ಹಾಕಿದ್ ಇಷ್ಟೊಂದು ಅಲರ್ಟಾಗಿ ಹೆಂಗಿದ್ದಾಳೆ. ಇಲ್ಲ ದೀಕ್ಷಿಪುಟ್ಟ, ಎಲ್ಲ ರಿಮೋಟ್ ವರ್ಕ್ ಆಗ್ತಾರ ಅಂತ ನಾನು ಶೆಲ್ ಎಲ್ಲ ತಂದಿದ್ದೀನಿ. ಹೌದಾ? ಹೋಗೆ, ಸೀರಿಯಲ್ ಅಂತ ಸೀರಿಯಲ್ ಮ್ಯಾಚ್ ನೋಡಕ್ ಬಿಡಲ್ಲ ಅಂತಾಳೆ. ಮಾಡ್ತೀನಿ ಇರು. ಹೋಗೆ. ನಂಗೆ ಓದ್ಕೋಬೇಕು, ಟಿವಿ ಆಫ್ ಮಾಡು. ಎದ್ದೋಗ್ ರೂಮಲ್ಲಿ ಓದ್ಕೊಳೆ. ಪಾ ಇಲ್ಲಿ ನೋಡಪ್ಪ, ನಂಗೆ ಓದಕ್ ಬಿಡ್ತಿಲ್ಲ. ಏನದು ಚೇಂಜ್ ಆಗ್ತಾ ಬ್ರೋ, ಇಟ್ಸ್ ಮೈ ಟರ್ನ್. ಅಪ್ಪ ಇಲ್ಲಿ ನೋಡು. ಇದು ಬೇರೆ ಚೇಂಜ್ ಆಗ್ತಲ್ಲ. ಅಪ್ಪ ಅಲ್ಲಿ ನೋಡು. ಮನೆಯಲ್ಲಿ ಹೆಣ್ಮಗುವನ್ನ ಇಟ್ಕೊಂಡು ಏನ್ ನೋಡ್ತಾ ಇದೀಯ ನೀನು? ಅಪ್ಪ ನಾನೇನ್ ಮಾಡಿಲ್ಲಪ್ಪ. ನೀನೇನೋ ಹುಡುಗಿನ ಹಿಡ್ಕೊಂಡೆ ಬಿಡು. ಅಪ್ಪ ಇವಾಗ ಹೆಂಗಪ್ಪ ಚೇಂಜ್ ಆಯ್ತು? ಅದಕ್ಕೆ ಒಳ್ಳೆ ಮನಸ್ಸಿರ್ಬೇಕು. ಒಳ್ಳೆ ಮನಸ್ಸು. ಮಾಮ ನೀನು ಏನಪ್ಪ ಹೇಳ್ತಾ ಇದ್ಯಾ? ಅಪ್ಪ ನಾನ್ ನಿಜ ಬೇಕಂತ ನೋಡಿಲ್ಲಪ್ಪ. ಬ್ರೋ, ರಿಮೋಟ್ ಬೇಕಾ? ಅಯ್ಯೋ ನಿಮ್ಮ ಅಜ್ಜಿ. ಹೋಗೋ ಕೋತಿ. ಅಪ್ಪ ಹೇಳಿದ್ರೆ ಕೇಳಪ್ಪ, ನಾ ಅಷ್ಟೊಂದು ಕೆಟ್ಟನಲ್ಲಪ್ಪ. ನನಗ್ ನೋಡ್ಬೇಕನ್ಸು ನಮ್ಮ ಮನೇಲಿ ನೋಡಲ್ಲಪ್ಪ. ಕಾಲ್ ತೆಗಿಯೋ. ಅಣ್ಣನ್ ಜ್ವರ ಬಂದ್ ಮಲ್ಗಿದೆ, ನನ್ನ ಫೀಲಿಂಗ್ ಇದೆ ನೋಡು ಕೋತಿಗೆ. ಅಣ್ಣ ನಿಂಗ್ ಜ್ವರನಾ? ಯಾಕೋ ಮೊದ್ಲೇ ಹೇಳಿಲ್ಲ? ಒಂದ್ ನಿಮಿಷ ಇರು, ಬರ್ತೀನಿ. ನನ್ ತಂಗಿ ಇಷ್ಟೊಂದು ಒಳ್ಳೆವಳ. ಇಷ್ಟ ದಿನ ಗೊತ್ತಿರ್ಲಿಲ್ವೇ? ಸಾರಿ ದೀಕ್ಷಾ, ಸಾರಿ ದೀಕ್ಷಾ, ಸಾರಿ ದೀಕ್ಷಾ. ಅಣ್ಣ ಅಣ್ಣ ಇಲ್ಲಿ ನೋಡು, ಒಂದ್ ಪೋಸ್ ಕೊಡು. ಪೋಸಾ? ಜ್ವರ ಬಂದಿದೆ ಕೋತಿ, ಸ್ಮೈಲ್ ಮಾಡ್ತಿದ್ಯಾ? ಮುಖ ಡಲ್ಲಾಗಿ ಇಟ್ಕೊಳ್ಳೋ. ಡಲ್ಲಾಗ? ಇವಾಗ ಯಾಕೆ ಸೆಲ್ಫಿ ಕೋತಿ? ವಾಟ್ಸ್ಆಪ್ ನೋಡು. ವಾಟ್ಸಪ್ಪ ಏನಿರ್ಬೋದು? ಮೈ ಬ್ರದರ್ ಸಫರಿಂಗ್ ಫ್ರಮ್ ವೈರಲ್ ಫೀವರ್, ಫೀಲಿಂಗ್ ವೆರಿ ಬ್ಯಾಡ್, ಗೆಟ್ ವೆಲ್ ಸೂನ್ ಬ್ರದರ್. ಅಣ್ಣನ್ ಜ್ವರ ಬಂದ್ರೆ ಫೀಲ್ ಮಾಡೋ ತಂಗಿನ ನೋಡಿದ್ದೀನಿ. ಅದೇ ಸ್ಟಾಟಸ್ ಹಾಕೋ ತಂಗಿನ ಇಲ್ಲೇ ನೋಡ್ತೇನೆ. ಅಮ್ಮ ನಾನು ಸ್ನಾನ ಮಾಡ್ಕೊ ಬರ್ತೀನಿ. ಯಾಕೋ ಅಡ್ಡ ನಿಂತ್ಕೊಂಡಿದ್ಯಾ? ಸ್ನಾನ ಮಾಡೋದಕ್ಕೆ? ನನ್ ಕಾಲೇಜಿಗೆ ಟೈಮ್ ಆಯ್ತು, ಮರ್ಯಾದೆಯಿಂದ ಜಾಗ ಬಿಡು. ನನಗೆ ಕೂಡ ಟೀ ಅಂಗಡಿ ಟೈಮ್ ಆಯ್ತು. ಇಂಟರ್ವ್ಯೂ ಟೈಮ್ ಆಯ್ತು. ಇವಾಗ ಟೀ ಅಂಗಡಿಲೆಲ್ಲ ಇಂಟರ್ವ್ಯೂ ತೆಗಿತಾರ? ಹೌದು, ದೊಡ್ಡ ದೊಡ್ಡ ಮ್ಯಾನೇಜರ್ ಎಲ್ಲ ಟೀ ಅಂಗಡಿಯಲ್ಲಿ ದಮ್ ಹೊಡಿಯೋಗೆ ಇಂಟರ್ವ್ಯೂ ತಗೊಂತಾರೆ. ಆ ಪ್ರೊಫೆಷನಲಿ ಅಲ್ಲಿ ನೋಡ ಅಮ್ಮ ಕರೀತಾ ಇದಾರೆ. ಕೆಮ್ಮೆ ಕೋತಿ. ಈ ಮನೇಲಿ ಸ್ನಾನ ಮಾಡಕ್ಕೂ ಜಗಳ ಆಡ್ಬೇಕಾಗಿದೆ. ಫಸ್ಟ್ ಈ ಕೋತಿಗೆ ಮದುವೆ ಮಾಡಿ ಕಳ್ಸಿಬಿಡ್ಬೇಕು, ಪೀಡೆ ತೊಲಗುತ್ತೆ. ಇವತ್ ಹೇಗೆ ಆಚೆ ಬರ್ತೀಯೋ ನಾನು ನೋಡ್ತೀನಿ. ಒಳಗೆ ಸಾಯಿ. ಹಲ್ಲು ಆಲ್ರೆಡಿ ವೈಟ್ ಆಗ್ತಾನೆ ಇದೆ. ಲೈಟಾಗಿ ಫೇಸ್ಗೆ ಅಪ್ಲೈ ಮಾಡಿ ನೋಡಿದ್ರೆ. ಏಯ್ ದೀಕ್ಷಾ, ಡೋರ್ ತೆಗಿಯೇ. ಕೋತಿ, ಡೋರ್ ಯಾಕೆ ಲಾಕ್ ಮಾಡಿದ್ಯಾ? ಎಷ್ಟು ಟಾರ್ಚರ್ ಮಾಡಿರ್ತೀಯ ನನ್ನ. ಒಳಗೆ ಸಾಯಿ. ಇವತ್ತು ಅದು ಹೆಂಗ್ ಟೀ ಅಂಗಡಿಗೆ ಹೋಗ್ತೀಯೋ ನಾನು ನೋಡ್ತೇನೆ. ಡೋರ್ ಓಪನ್ ಇಲ್ವೇನೋ? ನನ್ ಮುದ್ದು ಅಲ್ಲ, ನನ್ ಬಂಗಾರ ಅಲ್ಲ. ಇವಾಗ ಮಾತ್ರ ನೀನ್ ಡೋರ್ ಓಪನ್ ಮಾಡಿದೆ ಅಂತ ಇಟ್ಕೋ. ನಿನ್ಗೆ ಇಷ್ಟವಾಗಿರೋ 5 ಸ್ಟಾರ್ ಅಪ್ಪ ಲೂಸಪ್ಪ ನೀನು. ಈ ಕಡೆ ಡೋರ್ ಹಾಕೊಂಡು ಆ ಕಡೆ ಹೆಂಗಪ್ಪ ಹೋಗಕ್ಕಾಗತ್ತೆ? ಯಾರಿಗ್ ಗೊತ್ತಪ್ಪ ನಿಮ್ ಇಂಜಿನಿಯರಿಂಗ್ ಐಡಿಯಾಸು. ಏನಾದ್ರೂ ಮಾಡ್ತೀಯ ನೀನು. ಅಪ್ಪ ನಿನ್ಗೇನ್ ಗೊತ್ತಲ್ಲ, ಬಾಯಲ್ಲಿ ತೋರಿಸ್ತೀನಿ. ಇಲ್ಲಿ ಹೇಳು ಅಪ್ಪ, ಇಲ್ಲಿ ನೋಡಪ್ಪ. ನೋಡು ಮಗು ಎಷ್ಟು ಚೆನ್ನಾಗಿ ಹಾಡು ಕೇಳ್ತಾ ಇದೆ. ಇಲ್ಲಿ ನೋಡಪ್ಪ, ಮೊಬೈಲ್ ಅಲ್ಲಿ ಎಲ್ಲಿಂದ ಹಾಡು ಕೇಳ್ತಾಳೆ. ಅಣ್ಣ ನಿಮ್ ಸ್ನಾನ ಆಯ್ತಾ? ನಾ ಹೋಗ್ಬೋದಾ? ನೋಡು, ಮರ್ಯಾದೆ ಹೆಂಗೆ ಕೊಡೋದು ಅಂತ ಕಲ್ತ್ಕೋ. ತಡ್ಕೊಳಕ್ ಆಗ್ತಾ ಇದೆ. ಹೌದು, ನಾನೇ ಹೊರಗಡೆ ಲಾಕ್ ಹಾಕೊಂಡು ಒಳಗಡೆ ಹೋಗಿ ಸ್ನಾನ ಮಾಡ್ತಾ ಇದ್ದೆ. ಹಿಂಗೆ ಅಪ್ಪ ಅಪ್ಪ ಅನ್ಕೊಂಡು ಒಂದಿನ ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾಳೆ ನಿನ್ನ. ಅವಾಗ ಗೊತ್ತಾಗುತ್ತೆ ನನ್ನ ಬೆಲೆ.
ಸರಿ ಅವನಾದ್ರೂ ಡ್ರಾಪ್ ಮಾಡಕ್ ಹೇಳು. ಅಪ್ಪ ನನ್ನ ಕೈಲೆಲ್ಲ ಡ್ರಾಪ್ ಮಾಡೋಕ್ಕಾಗಲ್ಲ, ಅವಳನ್ನೇ ಹೋಗಕ್ಕೆ ಕೇಳಪ್ಪ. ಅಪ್ಪ ನಂಗೆ ಕಾಲೇಜಿಗೆ ಲೇಟ್ ಆಯ್ತಪ್ಪ, ಡ್ರಾಪ್ ಮಾಡಕ್ ಹೇಳು. ಅಪ್ಪ ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ನನ್ನ ಕೈಲಿ ಡ್ರಾಪ್ ಮಾಡೋಕ್ಕಾಗಲ್ಲ ಅಂತ ಅದೇ ಹೇಳಪ್ಪ. ದಾರಿಲ್ ತಾನೇ ಹೋಗ್ತಾನೆ, ಡ್ರಾಪ್ ಮಾಡ್ಬೋದಲ್ಲ. ಅಪ್ಪ ನಾನು ಅವಳು ಹೋಗೋ ಜಾಗಕ್ಕೆ ಹೋದ್ರು ನಾನು ಅವಳನ್ನ ಡ್ರಾಪ್ ಮಾಡ ಅಂತ ಹೇಳಪ್ಪ. ಟೈಮ್ ಆಯ್ತು. ಸರಿ ಡ್ರಾಪ್ ಮಾಡ್ತೀನಿ, ಆದ್ರೆ ಚಾರ್ಜಸ್ ಆಗುತ್ತೆ ಅಂತ ಹೇಳಪ್ಪ. ಕೊಟ್ ಸಾಯ್ತೀನಿ, ಬರಕ್ ಹೇಳಪ್ಪ. ಅವಳು ನಡೆಯ ಕೇಳಪ್ಪ. ಶೋ ಅದೇನು ಮಕ್ಕಳು ಅಂತ ಹುಡ್ಬಿಟ್ಟಿದಾರೋ, ಯಾವಾಗಲೂ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ. ಬಾ 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 ಬಾ. ಕೆಮ್ಮೆ ಯಾವಾಗ್ಲೂ ಮಲ್ಕೊಂಡಿರ್ತಾನೆ. ಬಿಯರ ಲೋ, ಏನೋ ಇದು ಮನೇಲೆ ಬಿಯರ್ ಎಲ್ಲ ಕುಡಿಯಕ್ ಶುರು ಮಾಡ್ಕೊಂಡಿದ್ಯಾ? ಇರು ಅಪ್ಪನ ಹತ್ರ ಹೇಳ್ತೀನಿ. ದೀಕ್ಷಾ ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀನ್ ಏನ್ ಹೇಳಿದ್ರು ಕೇಳ್ತೀನೋ, ಬೇಕಂದ್ರೆ ನಿನ್ ಕಾಲಕ್ಕೆ ಬೀಳ್ತೀನೋ. ಏನೋ ಒಂದ್ ಮಾತು ಕಾಲಕ್ಕೆ ಬೀಳ್ತೀನಿ ಅಂದ್ರೆ ನಿಜವಲ್ಲೂ ಬೆಳಗ್ಗೆ ಕೇಳ್ತಾಳೆ. ಓಯ್ ಬಾ ಇಲ್ಲಿ. ಹೇಳಿ ಮೇಡಮ್. ಕಾಲ್ ಒತ್ತು. ಕಾಲ್ ಒತ್ಬೇಕಾ? ಓಯ್ ಹೇಳ. ಕಾಲು ನನ್ನ ತಂಗಿಗೆ ನಾನ್ ಕಾಲು ಒದ್ದೆ, ಬೇರೆ ಯಾರು ಒತ್ತಾರೆ? ನಿಮ್ಮ ಅಜ್ಜಿ ಸಿಗ್ದಿರೋ ಹೋಗ್ತೀವ ಮಾಡ್ತೀನಿ. ಸಾಕು ಸಾಕು ಕೈ ನೋಡು. ಅಲ್ಲಿ ಚಿಪ್ಸ್ ಅತ್ತಲ್ಲ. ಓಯ್ ಏನೋ? ಏನಿಲ್ಲಮ್ಮ, ಸೊಳ್ಳೆ ಸೊಳ್ಳೆ ಸೊಳ್ಳೆ. ಏಯ್ ಯಾರ ತಂಗಿನ ಕಚ್ತೀಯ? ಹೋಗ. ಏ ಕೋತಿ, ಇವಾಗ ಯಾಕೆ ಹೊಡ್ದೆ? ನನಗೆ ಯಾವಾಗೆಲ್ಲ ಹೊಡಿಬೇಕು ಅನ್ಸುತ್ತೋ ಹೊಡಿತೀನಿ, ಹೊಡ್ಸ್ಕೋಬೇಕು. ಕರ್ಮಕಾಂಡ. ಏನೋ ಹೇಳ. ಈ ಅಣ್ಣನ ತಂಗಿ ಹೊಡಿದರೆ ಬೇರೆ ಯಾರು ಹೊಡಿತಾರೆ? ಹೊಡಿ. ಅಣ್ಣ ನನಗೊಂದು ಆಸೆ ಕಣೋ. ಏನೋ? ನಿನಗೆ ಮೇಕಪ್ ಮಾಡ್ಬೇಕಂತ. ಅಬ್ಬಾ, ನನಗೆ ಗೊತ್ತಿಲ್ದಿರೋ ಒಂದು ಬೀರ್ ಕುಡಿದ್ಬಿಟ್ಟು ನಾನು ಪಡ್ತಾರ ಪಾಡಿದ್ಯಾ? ಏನೋ ಹೇಳ. ಮೇಕಪ್ ತಾನೆ, ಹಾಕೋ ಹಾಕೋ ಇರು ಬರ್ತೀನಿ. ಕಣ್ಮುಚ್ಚು. ರೆಡಿನಾ? ಏನೇ ಮಾಡಿಟ್ಟಿದ್ಯಾ? ನಾನು ವಿನುಗೆ ಏನೇ ಉತ್ತರ ಕೊಡ್ಲಿ? ಹೇಳ. ಏಯ್ ಕಾಲ್ವತ್ತು. ಏಯ್ ನೀನು ಹೇಳ. ಹಾಗಿದ್ರೆ ಬೀರ್ ವಿಷಯ ಅಪ್ಪನ ಹತ್ರ ಹೇಳ. ಅಯ್ಯೋ ನಿನ್ ಮಗ, ನಾನು ಮಾಡ್ತೀನಿ ಇರೋ. ಏಯ್ ಏನೋ ಮೊನ್ನೆ ಗೊತ್ತಿಲ್ದ್ರೆ ಒಂದು ಬೀರ್ ಕುಡ್ದ್ಬಿಟ್ಟೆ, ಅದಕ್ಕೆ ದಿನ ಬ್ಲಾಕ್ ಮೇಲ್ ಮಾಡ್ತೀಯಾ? ಹಾಗಿದ್ರೆ ಅಪ್ಪನ ಹತ್ರ ಹೇಳ. ಹೇಳೋಗೋ. ನೀನ್ ಕೂಡ ಮೊನ್ನೆ ಕ್ಲಾಸ್ ಬಂಕ್ ಮಾಡ್ಬಿಟ್ಟು ನಿನ್ ಫ್ರೆಂಡ್ಸ್ ಜೊತೆ ಸಿನಿಮಾಗೆ ಹೋಗಿದ್ದಲ್ಲ, ಅದನ್ನ ಹೇಳ. ವಿನುನ ಕರ್ಕೊಂಡು ಮೈಸೂರು ಹೋದಿಲ್ಲ, ಅದನ್ನ ಹೇಳ. ಅವ್ನ್ ಕಪ್ಪಗಿರ್ತಾನ, ಅವನ ಹೆಸರೇನು? ಅವ್ನ್ ವಿಶ್ವ ಜೊತೆ ಅವತ್ತು ಬೇಕರಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಲ್ಲ, ಅದನ್ನ ಹೇಳ. ಬಿಯರ್ ಕುಡ್ದು ರೋಡಲ್ಲಿ ಡಾನ್ಸ್ ಆಡ್ತಿದ್ಯಲ್ಲ, ಅದನ್ನ ಹೇಳ. ಹೇಳೋಗೆ. ನಾನು ಅವತ್ತು ಕುಡ್ದಿದ್ದು ಬೀರ್ ಅಲ್ಲ, ವಿಸ್ಕಿ. ನಾನು ವಿಸ್ಕಿ ಕುಡಿತೀನಿ, ಬ್ರಾಂದಿ ಕುಡಿತೀನಿ. ವಿನಯನ್ ಅವ್ರ ಅಕ್ಕ ಅವ್ರ ತಂಗಿ ಎಲ್ಲಾನು ಲವ್ ಮಾಡ್ತೀನಿ. ಏನ್ ಮಾಡ್ತೀಯಾ? ಯಾರಿಗೆ ಹೇಳ್ತೀಯ? ಹೇಳ್ಕೋಗೆ. ಬಂದ್ಬಿಟ್ಲು ನೋಡಪ್ಪ. ಅಯ್ಯೋ ಅಪ್ಪ, ಅಯ್ಯೋ ಅಪ್ಪ, ಬ್ರೇಕಪ್ ಆಗೋಯ್ತಪ್ಪ. ನೀನ್ ನಂಬ್ಕೊಂಡ್ ಬಂದ್ ಹುಡುಗಿಯನ್ನ ಬ್ರೇಕಪ್ ಮಾಡ್ತೀಯ? ಅಯ್ಯೋ ಅಪ್ಪ ಅಪ್ಪ ಅಪ್ಪ, ಬೇಕಾದ್ರೆ ಮತ್ತೆ ಲವ್ ಮಾಡ್ತೀನಪ್ಪ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಲವ್ ಮಾಡ್ತೀಯ? ಅಯ್ಯೋ ಅಪ್ಪ ಅಪ್ಪ ಅಪ್ಪ, ಬೇಡಪ್ಪ ಅಪ್ಪ. ಅಪ್ಪ ಲವ್ ಮಾಡ್ತೀನಿ ಅಂದ್ರೆ ಹೊಡಿತ್ಯಾ, ಬ್ರೇಕಪ್ ಮಾಡ್ತೀನಿ ಅಂದ್ರೆ ಹೊಡಿತ್ಯಾ? ಮತ್ತೇನ್ ಮಾಡೋದು ನಾನು? ಅಪ್ಪ ಬೀರ್ ಮರ್ತೋದೆ. ಹೌದು, ಅಯ್ಯೋ ಅಪ್ಪ ಬೇಡಪ್ಪ. ಅಯ್ಯೋ ಅಪ್ಪ ಬಿಡಪ್ಪ ಅಪ್ಪ. ಲೇ, ನೀನ್ ಇಲ್ಲೇ ಇದ್ರೆ ಕೆಟ್ಟೋಗ್ಬಿಡ್ತೀಯ ನೀನು. ಆಂಧ್ರ ಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, 2 ತಿಂಗಳು ನೀನ್ ಅಲ್ಲಿ ಹೋಗ್ಬಿಟ್ವಾ. 2 ತಿಂಗಳ? ಅಪ್ಪ ನೀನ್ ಸೂಪರ್ ಅಪ್ಪ. ಈ ದೆವ್ವ ಇರೋ ಮನೇಲಿ ನಾನು ಇರೋದಿಲ್ಲ, ಇವಾಗೆ ಹೋಗ್ತೀನಿ. ಹೋಗು. ನಿಮ್ಮಜ್ಜಿ ಏನ್ ನೋಡ್ತಾ ಇದ್ಯಾ? ಸಾಯಿ ಒಬ್ಳೆ ಅಂದ್ಮೇಲೆ. ಚಿಕ್ಕ ವಯಸ್ಸಲ್ಲಿ ನಾವು ಟಾಮ್ ಅಂಡ್ ಜೆರಿ, ರೋಡ್ ರನ್ನರ್ ಶೋ ಅಂತ ತುಂಬ ಕಾರ್ಟೂನ್ಗಳು ನೋಡಿರ್ತೀವಿ. ಇದ್ರಲ್ಲಿ ಬರೋಂಥ ಕ್ಯಾರೆಕ್ಟರ್ಸ್ ಎಲ್ಲ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡಿದ್ರು ಅವರಿಬ್ಬರನ್ನು ದೂರ ಮಾಡಿದ್ರೆ ಇಬ್ಬರಿಂದನೂ ಸಹಿಸ್ಕೊಳಕ್ಕಾಗಲ್ಲ. ಅದೇ ರೀತಿ ಒಂದು ರಿಲೇಷನ್ಶಿಪ್ ಅಣ್ಣ ತಂಗಿ ರಿಲೇಷನ್ಶಿಪ್ ಅಂತ ನಾನು ನಂಬ್ತೀನಿ. ನನ್ನ ಜೀವನದಲ್ಲಿ ನನ್ನ ತಂಗಿನೇ ದೊಡ್ಡ ಡಿಸ್ಟರ್ಬೆನ್ಸ್ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳನ್ನ ಬಿಟ್ಟಿದ್ದು 2 ತಿಂಗಳಲ್ಲಿ ಗೊತ್ತಾಯಿತು, ನನ್ನ ತಂಗಿ ಇಲ್ಲದೆ ನನ್ನ ಜೀವನನೇ ಇಲ್ಲ ಅಂತ. 2 ತಿಂಗಳಾದಮೇಲೆ ಮತ್ತೆ ಇವತ್ತು ಅವಳನ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ದೀಕ್ಷಾ, ನಾನು ಬಂದ್ಬಿಟ್ಟೆ. ಏನು ಯಾರು ಕಾಣಿಸ್ತಲ್ಲ? ಡೋರ್ ಲಾಕ್ ಮಾಡಿದ್ರೆ ಎಲ್ಲೋದ್ರಿ ಇವರೆಲ್ಲ? ದೀಕ್ಷಾ, ದೀಕ್ಷಾ, ಇವಳು ಹಿಂಗೆ ಕರೆದೆ ಬರೋದಿಲ್ಲ. ಕೋತಿ ಎಲ್ಲ ಹಾಳಾಗೋದೆ? ದೀಕ್ಷಾ, ಗೂಬೆ ಕರಿತದೆ, ಕೇಳಿಸೋದಿಲ್ವಾ? ನೋಡು, ನಿನ್ಗಂತ ಚಾಕ್ಲೇಟ್ಸ್ ತಂದಿದ್ದೀನಿ. ನೀನು ಇವಾಗ ಮರ್ಯಾದಾಗ ಆಚೆ ಬಂದರೆ ಕೊಡ್ತೀನಿ, ಇಲ್ಲಾಂದರೆ
ಇಲ್ಲಾಂದ್ರೆ ಏನು ಮಾಡೋದು? ಇಲ್ಲಾಂದರೆ ವಿನು ಕೊಟ್ಬಿಡ್ತೀನಿ. ಹಾಂ ಇವಳು ಹಿಂಗೆ ಹೇಳೋದೇ ಕೇಳೋದಿಲ್ಲ. ದೀಕ್ಷಾ ಎಲ್ಲೋದ್ಲೋ? ಅಪ್ಪನ ರೂಮಲ್ಲಿರ್ಬೋದಾ? ಸಾರಿ ಅಪ್ಪ, ಮಲಗಿದ್ರಾ? ಯಾವಾಗ ಬಂದೋ ಊರಿಂದ? ಈಗ ತಾನಪ್ಪ, ಜಸ್ಟ್ ಈಗ ತಾನೇ ಬಂದೆ. ಹೌದಪ್ಪ, ದೀಕ್ಷಾ ಎಲ್ಲಿ? ಅವಳು ಶಾಪಿಂಗ್ ಹೋಗಿದ್ದಾಳೆ. ಓ ಮೇಡಮ್, ನಾವಿಲ್ಲದೆ ಶಾಪಿಂಗ್ ಹೋಗೋಷ್ಟು ದೊಡ್ಡೋಳಾಗ್ಬಿಟ್ಲಾ? ಬರಲಿ, ಮಾಡ್ತೀನಿ. ಅವಳಿಗೆ ಮದುವೆ ಫಿಕ್ಸ್ ಮಾಡಿದ್ದೀವಿ, ಅದಕ್ಕೆ ಶಾಪಿಂಗ್ ಹೋಗಿದ್ದಾಳೆ. ಮದುವೆನಾ? ಹೌದು, ಅರ್ಜೆಂಟಾಗಿ ಫಿಕ್ಸ್ ಆಯಿತು. ಹೆಂಗೋ ನೀನು ಊರಿಂದ ಬರ್ತೀನಂತ ಹೇಳಿದೆಯಲ್ಲ, ಅದಕ್ಕೆ ನಿನ್ಗೆ ಹೇಳಿಲ್ಲ. ಅಪ್ಪ, ಅವಳಿನ್ನೂ ಚಿಕ್ಕ ಮಗು ಅಪ್ಪ, ಅವಳಿಗೆ ಮದುವೆನಾ? ನೀವಿಬ್ಬರು ಯಾವಾಗಲೂ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಚಿಕ್ಕ ಮಕ್ಕಳಂತ ಅನ್ಕೊಂಡಿದ್ದೀರಾ. ಅವಳಿಗೂ ಮದುವೆ ವಯಸ್ಸು ಬಂದಿದೆ. ಇನ್ನೊಂದು ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇರ್ತಲ್ಲಷ್ಟೇ. ಸುಮ್ಮನೆ ಅವಳ ಹತ್ರ ಜಗಳ ಮಾಡಬೇಡ. ಚಿಕ್ಕ ವಯಸ್ಸಿಂದ ನನ್ನ ಜೊತೆಲೇ ಇದ್ದಂಥ ನನ್ನ ತಂಗಿ ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಜೀವನನೇ ಬಿಟ್ಟು ಹೊಟ್ಟೋಗ್ತಾಳೆ ಅನ್ನೋ ಮಾತು ಕೂಡ ನನ್ನಿಂದ ಸಹಿಸ್ಕೊಳಕ್ಕಾಗಿಲ್ಲ. ಮೊದಲನೇ ಸಾರಿ ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಂಚಲ್ಲಿ ನೀರು ತುಂಬಿದ ಕ್ಷಣ ಅದು. ಫ್ರೆಂಡ್ ಮನೆಗೆ ಹೋಗ್ಬೇಕು, ಡ್ರಾಪ್ ಮಾಡು. ಫ್ರೆಂಡದ ಸ್ಕೂಟಿ ತಂದಿದ್ದೀನಿ. ಸಾಕು. ನಿಂಗೇನು, ನಾಳೆ ನಾನು ಮದುವೆ ಆಗಿ ಹೋದ್ಮೇಲೆ ಅಪ್ಪ ಅಮ್ಮನ ಜೊತೆ ಒಬ್ಬನೇ ಜಾಲಿಯಾಗಿರ್ತೀಯ ಅಲ್ವಾ? ನಮ್ಮ ರೂಮ್ ಕೂಡ ನಿಂದೊಬ್ಬಂದೇ ಆಗ್ಬಿಡುತ್ತೆ. ಪಾಕೆಟ್ ಮನಿ ಕೂಡ ಡಬಲ್ ಆಗಿಬಿಡುತ್ತೆ. ಸ್ನಾನಕ್ಕೆ ಯಾರು ಫಸ್ಟ್ ಹೋಗೋದು ಅನ್ನೋ ಟೆನ್ಷನ್ನೇ ಇರಲ್ಲ ಅಲ್ವಾ? ನಿನ್ನ ಜೊತೆ ಜಗಳ ಆಡೋಕೆ ಯಾರೂ ಇಲ್ಲದೆ ಖುಷಿಯಾಗಿರ್ತೀಯ ಅಲ್ವಾ? ನಿಜ. ಈ ಅಣ್ಣನ ಪ್ರೀತಿಸೋ ನಿನ್ನ ಪುಟ್ಟ ಹೃದಯ ಇಲ್ಲದೆ, ನಾನು ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡು ಅಂತ ಟಾರ್ಚರ್ ಮಾಡೋದಕ್ಕೆ ಯಾರೂ ಇಲ್ಲದೆ, ನಾನು ಯಾವಾಗಾದ್ರೂ ಕುಡಿದ್ಬಿಟ್ಟು ಮನೆಗೆ ಬಂದುಬಿಟ್ರೆ ಅಪ್ಪ ಅಮ್ಮನ ಹತ್ರ ಮ್ಯಾನೇಜ್ ಮಾಡೋದಕ್ಕೆ ಯಾರೂ ಇಲ್ಲದೆ, ನನ್ನ ಹೊಡಿಯೋಕ್ಕೆ ಬೈಯೋಕ್ಕೆ ರೇಗ್ಸೋಕ್ಕೆ ಯಾರೂ ಇಲ್ಲದೆ, ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಹಠ ಮಾಡೋಕ್ಕೆ ಯಾರೂ ಇಲ್ಲದೆ, ಕೊನೆಗೆ ನಾನು ಎಷ್ಟೇ ಕಷ್ಟದಲ್ಲಿದ್ದರೂ ನನ್ನ ನಗ್ಸೋ ನನ್ನ ತಂಗಿನೇ ಇಲ್ಲದೆ ನಾನು ಖುಷಿಯಾಗೇ ಇರ್ತೀನಿ. ಏಯ್ ದೀಕ್ಷಾ, ಯಾಕೆ ಅಳ್ತಾ ಇದೆಯಾ? ಅಳ್ಬೇಡ್ವೋ. ನಾನೇನಾದರೂ ನಿಂಗೆ ಬೇಜಾರಾಗೋ ಥರ ಮಾತಾಡ್ಬಿಟ್ನಾ? ನನ್ನೇನು ಬಿಟ್ಟು ನಾನು ಹೇಗೋ ಇರಲಿ. ದೀಕ್ಷಾ, ನೀನೇನು ಬೇಜಾರು ಮಾಡ್ಕೊಂಬಿಡ್ವೋ. ನಿನ್ನ ಜೊತೆ ಯಾವಾಗ ಜಗಳ ಆಡ್ಬೇಕನ್ಸಿದ್ರು ನಿನ್ನ ನೋಡ್ಬೇಕನ್ಸಾಗಲ್ಲ ನಾನು ನಿಮ್ಮ ಮನೆಗೆ ಬಂದುಬಿಡ್ತೀನಿ. ನೀನೇನು ಬೇಜಾರು ಮಾಡ್ಕೊಂಬೇಡ. ನಿನ್ನ ನೋಡ್ಬೇಕನ್ಸ್ದಾಗಲ್ಲ ನಾನು ನಿಮ್ಮ ಮನೆಗೆ ಬಂದುಬಿಡ್ತೀನಿ. ನಿನ್ನ ನೋಡ್ಬೇಕನ್ಸ್ದಾಗಲ್ಲ ನಾನು ನಿಮ್ಮ ಮನೆಗೆ ಬಂದುಬಿಡ್ತೀನಿ. ನಿನ್ನ ನೋಡ್ಬೇಕನ್ಸ್ದಾಗಲ್ಲ ನಾನು ನಿಮ್ಮ ಮನೆಗೆ. ಹೌದು ದೀಕ್ಷಾ, ನಿನ್ನ ನೋಡ್ಬೇಕನ್ಸ್ದಾಗಲ್ಲ ನಿಮ್ಮ ಮನೆಗೆ ಬರ್ಬೋದಲ್ವಾ?
ಜೀವನ ಎಷ್ಟು ವಿಪರ್ಯಾಸ ಅಲ್ವಾ. ನಮಗೆ ಮೆಚುರಿಟಿ ಬರೋಕ್ಕೆ ಮುಂಚೆಯಿಂದನೂ ನಮ್ಮ ಜೀವನದಲ್ಲಿರೋಂಥ ತಂಗಿನ ನಮಗೆ ಮೆಚುರಿಟಿ ಬಂದು ಜೀವನ ಅಂದರೆ ಏನು, ತಂಗಿ ಅಂದ್ರೇನು, ತಂಗಿ ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಗೋಷ್ಟರಲ್ಲೇ ಮದುವೆ ಅನ್ನೋ ಹೆಸರಲ್ಲಿ ಅವಳನ್ನ ನಮ್ಮಿಂದ ದೂರ ಮಾಡಿಬಿಡುತ್ತೆ. ಅಣ್ಣನ ಪ್ರೀತಿಸೋ ಪ್ರತಿಯೊಂದು ತಂಗಿಗೂ, ತಂಗಿ ಮೇಲೆ ಪ್ರಾಣನೇ ಇಟ್ಕೊಂಡಿರೋಂಥ ಪ್ರತಿಯೊಬ್ಬ ಅಣ್ಣನಿಗೂ ನಮ್ಮ ಈ ವಿಡಿಯೋ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.